ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನವರ ಮನದಾಳದ ಮಾತು ನಿಮ್ಮ ಬಗ್ಗೆ ಏನಿದೆ, ಸೀಕ್ರೆಟಾಗಿ ಏನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆಯೇ ಈ ಒಂದು ಮೇ 23, 24ನೇ ತಾರೀಕು 7 ಚಕ್ರ ಧ್ಯಾನ ಮತ್ತು ಸಾಧನೆ ಈ ಒಂದು ಕ್ಲಾಸ್ ನಡೀತಾ ಇದೆ. ಯಾರೆಲ್ಲ ನಿಮ್ಮನ್ನು ನೀವು ಟ್ರಾನ್ಸ್ಫಾರ್ಮೇಷನ್ ತಗೊಳ್ಬೇಕು ಆ್ಯಂಡ್ ನಿಮ್ಮ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು ಆ್ಯಂಡ್ ನಿಮ್ಮ ಚಕ್ರಗಳ ಬಗ್ಗೆ ತಿಳ್ಕೊಳ್ಬೇಕು, ಎಲ್ಲೆಲ್ಲ ಬ್ಲಾಕೇಜಸ್ ಇದೆ ಅದನ್ನೆಲ್ಲ ಹೇಗೆ ಆ ಬ್ಲಾಕೇಜಸ್ನ ರಿಮೂವ್ ಮಾಡಿ ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ಲೈಫ್ ಸ್ಟೈಲ್ ಆಗಿ ಮಾಡ್ಕೊಳ್ಬೇಕಂತ ಯಾರಿಗೆಲ್ಲ ಆಸೆ ಇದೆ ಅವ್ರು ಆದಷ್ಟು ಬೇಗ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ಕ್ಲಾಸಿಗೆ ಜಾಯಿನ್ ಆಗಬಹುದು. ಇದು ಆನ್ಲೈನಲ್ಲಿ ನಡೀತಾ ಇರೋದ್ರಿಂದ ಗೂಗಲ್ ಮೀಟಲ್ಲಿ ಏನು ಕ್ಲಾಸಸ್ ಇರುತ್ತೆ, ಓಕೆನಾ. ಸೊ ಎಸ್, ಇದು ಫುಲ್ ಡೀಟೇಲ್ಸ್ ವಿಡಿಯೋದ ಲಾಸ್ಟಲ್ಲಿ ನಿಮಗೆ ಬರುತ್ತೆ. ಚೆಕ್ ಮಾಡಿಬಿಟ್ಟು ಕೇಳಿಸ್ಕೊಂಡು ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಓಕೆ, ಸ್ಕಿಪ್ ಮಾಡಬೇಡಿ ಯಾರು ಕೂಡ. ಕ್ಲಾಸಿಗೆ ಜಾಯಿನ್ ಆಗೋರು ಲಾಸ್ಟಲ್ಲಿ ನಿಮಗೆ ವಾಯ್ಸ್ ನೋಟ್ನ ನಾನಿಲ್ಲಿ ಹಾಕಿರ್ತೀನಿ ಕ್ಲಾಸ್ ಬಗ್ಗೆನೇ. ಸೊ ಚೆಕ್ ಮಾಡಿ ಜಾಯಿನ್ ಆಗಿ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. +1 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. 111 ಯಾವಾಗಲೂ ಒಂದು ಹೊಸ ಅಧ್ಯಾಯ, ಹೊಸ ಪ್ರಾರಂಭ, ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್, ರಿಯೂನಿಯನ್ ಎನರ್ಜಿ ಇರುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ. ಯಾರೆಲ್ಲ ರಿಯೂನಿಯನ್ ಆಗಬೇಕಂತ ಆಸೆ ಪಡ್ತಾ ಇದ್ದೀರಾ, ಬೇಗ 111 ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಎಷ್ಟು ಕಾರ್ಡ್ಸ್ ಆ ಕಡೆ ಸರಿಸ್ತೀನಿ, ಎಷ್ಟು ಎನರ್ಜಿ ಬರುತ್ತೆ ಅಷ್ಟು ನಾನಿಲ್ಲಿ ಚೆಕ್ ಮಾಡ್ತೀನಿ. ಓಕೆ, ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ. ಓಕೆ, ಫಸ್ಟಿಗೆ ನಿಮಗೆ ಈ ಥರ ಮೆಸೇಜ್ ಬರ್ತಿದೆ, ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಅನ್ಬ್ಲಾಕ್ ಮೀ ಪ್ಲೀಸ್. ನಿಮ್ಮ ಪರ್ಸನ್ ನಂಬರ್ನ ನೀವೇ ಬ್ಲಾಕ್ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಅನ್ಬ್ಲಾಕ್ ಮಾಡು, ನಿಮ್ಮ ಜೊತೆ ಮಾತಾಡಬೇಕು. ಓಕೆ, ಸ್ವಲ್ಪ ಈ ಎರಡೂ ಮೆಸೇಜ್ಗಳು ಒಂದಕ್ಕೊಂದಕ್ಕೆ ರಿಲೇಟೆಡ್ ಆಗಿ ಬಂದಿರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಚೆಕ್ ಮಾಡೋಣ. ಈಟ್ ವೆಲ್, ಊಟ ಮಾಡ್ತಾ ಇಲ್ಲ ನೀವು ಸರಿಯಾಗಿ. ಅದು ನಿಮ್ಮ ಪರ್ಸನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಇಲ್ಲಿ ನೀವು ಊಟ ಮಾಡ್ದೇ ಹಸಿವಿಂದ ಇರುವಂಥದ್ದು, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ದಿನ ಪೂರ್ತಿ ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡ್ದೇ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಕನೆಕ್ಟ್ ಮಾಡಿದಾಗ ಅವರು ನೀವಿಬ್ಬರು ಕೋಪ ಮಾಡ್ಕೊಂಡಾಗ ಅಥವಾ ಏನಾದರೂ ಜಗಳ ಮಾಡ್ಕೊಂಡಾಗ ನೀವು ಊಟ ಮಾಡ್ದೇ ಮಲ್ಕೊಳ್ತೀರಾ ಅಥವಾ ಊಟ ಮಾಡ್ದೇ ಇರ್ತೀರಾ. ಸೊ ಅದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ನೀವು ಏನೇ ಆದರೂ ಕೂಡ ಜಗಳ ಆಗಲಿ, ಮನಸ್ತಾಪ ಬರಲಿ, ಏನೇ ಆದರೂ ಊಟ ಮಾಡಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿರೋದು, ಇವಾಗ ನಾವಿಬ್ಬರು ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ಇಬ್ಬರು ದೂರ ಇರ್ಬೋದು, ಬಟ್ ಊಟ ಮಾಡ್ದೇ, ಸರಿಯಾಗಿ ನಿದ್ದೆ ಮಾಡ್ದೇ ಚಿಂತೆ ಮಾಡ್ತಾ ಇರಬೇಡ ಅನ್ನೋಂತಹ ಒಂದು ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ನಿಂದ ಬರ್ತಾ ಇದೆ. ಓಕೆ, ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್. ಓಕೆ, ನೋಡ್ಬೋದು ಈಗಿನ ಪರಿಸ್ಥಿತಿಗೆ ನಾನು ನಿನ್ನ ಜೊತೆಗೆ ಇಲ್ಲ, ಅದಕ್ಕೆ ಕ್ಷಮಿಸು ಅಂತ ಹೇಳ್ಬಿಟ್ಟು ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ನಂಬರ್ ಅಥವಾ ನಿಮ್ಮ ಪರ್ಸನ್ ನಂಬರ್ನ ನೀವು ಮೈ ಲವ್ ಅಂತ ಹೇಳಿ ಸೇವ್ ಮಾಡಿರ್ಬೋದು, ಲವ್ ಅಂತ ಹೇಳಿ ಸೇವ್ ಮಾಡಿರ್ಬೋದು, ಅಥವಾ ಮೈ ವರ್ಡ್ ಅಂತ ಹೇಳ್ಬಿಟ್ಟು ಸೇವ್ ಮಾಡಿರ್ಬೋದು, ಅಥವಾ ಸಮಥಿಂಗ್ ಏನೋ ಒಂದು ಕ್ಯೂಟ್ ನೇಮ್ನ ಕೊಟ್ಬಿಟ್ಟು ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸಿದೆ. ಅಥವಾ ನಿಮ್ಮ ಪರ್ಸನ್ ನಿಮಗೆ ಯಾವಾಗಲೂ ತುಂಬ ಕ್ಯೂಟಾಗಿ ಪೆಟ್ ನೇಮಲ್ಲಿ ಕರೀತಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಬಟ್ ಇವಾಗಿನ ಸಿಚುವೇಶನ್ಗೆ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಬಿಗ್ ಸಾರಿ ಬರ್ತಾ ಇದೆ. ಓಕೆ, ಯು ಆರ್ ಮೈ ಸೋಲ್ಮೇಟ್. ವಾವ್, ನಿಮ್ಮಿಬ್ಬರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಇಬ್ಬರು ಕೂಡ ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇನ್ನು ಕೆಲವೊಂದು ಎನರ್ಜಿಯಲ್ಲಿ ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲೂ ಇರ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಅನ್ಬ್ಲಾಕ್ ನಡೀತಾ ಇದೆ ಅಂತ ಹೇಳಿದ್ರೆ, ಇಲ್ಲೊಂದು ಕಡೆ ಒಬ್ರು ಚೇಸ್ ಮಾಡ್ತಾ ಇದ್ದಾರೆ, ಒಬ್ರು ಓಡ್ತಾ ಇದ್ದಾರೆ, ಒಬ್ರು ಹಿಡಿಯಕ್ಕೆ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಹಿಡಿತಾ ಇರೋರ ಕೈಯಲ್ಲಿ ಸಿಗ್ತಾ ಇಲ್ಲ, ಅವರು ಕೂಡ ನಿಲ್ತಾ ಇಲ್ಲ. ಇಲ್ಲಿ ಅವ್ರನ್ನ ಚೇಸ್ ಮಾಡ್ತಾ ಇದ್ದೀರಾ ಆ ಥರ ಸಮಥಿಂಗ್. ಅವರು
ನಿಮ್ಮಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ, ನೀವು ಅವ್ರ ಕೈಯಿಂದ ತಪ್ಪಿಸ್ಕೊಳಕ್ಕೆ ನೀವು ಬಿಡ್ತಾ ಇಲ್ಲ ನೀವು. ಸೊ ಎಲ್ಲ ಒಂದು ಕಡೆ ಇದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಡೋಂಟ್ ವರಿ, ಬಿ ಹ್ಯಾಪಿ, ಚಿಂತೆ ಮಾಡಬೇಡ, ಖುಷಿಯಾಗಿರು ಅಂತ ಹೇಳ್ತಾ ಇದ್ದಾರೆ. ಅದೇನೇ ಆಗಿದ್ರೂ ಕೂಡ ನೀನು ಚಿಂತೆ ಮಾಡಬೇಡ, ಖುಷಿಯಾಗಿರು ಅನ್ನುವಂತಹ ಒಂದು ಎನರ್ಜಿ. ಐ ಆಮ್ ಕಾಂಪ್ರಮೈಸಿಂಗ್, ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಮೆಸೇಜ್ ನಿಮ್ಮ ಪರ್ಸನಿಂದ ಸಿಗ್ತಾ ಇದೆ. ನೋಡ್ಬೋದು ಇಲ್ಲಿ ಒಂದಕ್ಕೊಂದು ಕನೆಕ್ಷನ್ ಎಷ್ಟು ಸ್ಟ್ರಾಂಗಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು. ಅದೇನೇ ಆಗಿದ್ರೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಥವಾ ಕಾಂಪ್ರಮೈಸ್ ಆಗ್ತೀನಿ, ನಾನೇ ಕಾಂಪ್ರಮೈಸ್ ಆಗ್ತೀನಿ, ಬಟ್ ನೀನು ಚಿಂತೆ ಮಾಡಬೇಡ, ಹ್ಯಾಪಿಯಾಗಿರು ಅನ್ನುವಂತಹ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನಿಗೆ ಅವ್ರಿಗಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆನೇ ಯೋಚನೆ ಜಾಸ್ತಿ ಇದೆ ಇಲ್ಲಿ ನೋಡ್ಬೋದು. ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್, ನನಗೊಂದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡು. ಯಾವುದೋ ವಿಷಯದ ಬಗ್ಗೆ ನೀವು ನಿಮ್ಮ ಪರ್ಸನ್ಗೆ ತುಂಬ ರಗಳೆ ಮಾಡ್ತಾ ಇದ್ದೀರಾ ಅಥವಾ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದೀರಾ. ಪ್ರಾಬ್ಲಮ್ ಮೀನ್ಸ್ ಅವರಿಗೆ ಇರಿಟೇಟ್ ಮಾಡೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಕಮಿಟ್ಮೆಂಟ್ ವಿಷಯದಲ್ಲಿ ಇರ್ಬೋದು, ಮದುವೆ ವಿಷಯದಲ್ಲಿ ಇರ್ಬೋದು, ಅಥವಾ ಫ್ಯಾಮಿಲಿನ ಒಪ್ಸೋದಕ್ಕೆ ಇರಬಹುದು. ಯಾವುದೋ ಒಂದು ವಿಷಯದ ಬಗ್ಗೆ ಅವರಿಗೆ ತುಂಬ ಇರಿಟೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಟೈಮ್ ಕೊಡು ನನಗೆ ಯೋಚನೆ ಮಾಡೋದಕ್ಕೆ. ನೀನು ಟೈಮ್ ಕೊಟ್ಟಿಲ್ಲ ಅಂದರೆ ಹೇಗೆ, ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಅನ್ನುವಂತಹ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯು ಆರ್ ದ ಪರ್ಫೆಕ್ಟ್ ಗರ್ಲ್ ಆರ್ ಬಾಯ್, ಇಲ್ಲಿ ಹುಡುಗ ಅಥವಾ ಹುಡುಗಿ ಇಬ್ರಿಗೂ ಮ್ಯಾಚ್ ಆಗುತ್ತೆ ಇದು. ಯು ಆರ್ ದ ಪರ್ಫೆಕ್ಟ್ ಟು ಮೀ, ನನಗೆ ನೀನೇ ಪರ್ಫೆಕ್ಟ್ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆನಾ? ಇಲ್ಲಿ ನಿಮಗೆ ಅಥವಾ ನಿಮ್ಮ ಪರ್ಸನ್ ಬಾಯಲ್ಲಿ ಬಂದಿರ್ಬೋದು, ನೀನು ನನಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳಿಬಿಟ್ಟು. ಬಟ್ ರಿಯಲ್ ಫ್ಯಾಕ್ಟ್, ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತ ಹೇಳಿದ್ರೆ ನೀವಿಬ್ರು ಪರ್ಫೆಕ್ಟ್ ಆಗಿರುವಂತಹ ಜೋಡಿನೇ ಅಂತಲೇ ಅರ್ಥ. ಓಕೆ, ಐ ಹೇಟ್ ಮೈ ಲೈಫ್, ನಿಮ್ಮ ಪರ್ಸನಿಗೆ ಅವ್ರ ಜೀವನದ ಮೇಲೆ ಅವರಿಗೆ ಇಲ್ಲಿ ಬೇಜಾರಾಗ್ತಿದೆ. ದಟ್ ಮೀನ್ಸ್ ನಾನು ಹೇಳಿದೆ ಅಲ್ವಾ, ಅವ್ರ ಲೈಫ್ಗಿಂತ ಹೆಚ್ಚಾಗಿ ನಿಮ್ಮನ್ನು ಅವರು ತುಂಬ ಪ್ರೀತಿ ಮಾಡ್ತಾರೆ. ಅವ್ರ ಲೈಫ್ಗಿಂತ ಇಂಟ್ರೆಸ್ಟ್ ಜಾಸ್ತಿ ನಿಮ್ಮ ಲೈಫ್ ಬಗ್ಗೆ ಅವರಿಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಅಂದರೆ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಬೇಕು, ನೀವು ಹ್ಯಾಪಿಯಾಗಿರಬೇಕು, ನೀವು ಚೆನ್ನಾಗಿರಬೇಕು, ಎಲ್ಲೇ ಇದ್ರೂ ನೀವು ಚೆನ್ನಾಗಿರ್ಬೇಕು, ಅಷ್ಟೇ ಅವರಿಗಿರೋದು. ಓಕೆನಾ? ಇಲ್ಲಿ ಟ್ರೂ ಲವ್ ಇದ್ದಾಗ ಮಾತ್ರ ಈ ಥರದ ಒಂದು ಫೀಲ್ನ ಮಾಡೋದಕ್ಕೆ ಸಾಧ್ಯ. ನಾನು ಚೆನ್ನಾಗಿರ್ತೀನಿ, ನೀನು ಚೆನ್ನಾಗಿರೋ ಅನ್ನೋದು ಅದು ಓಕೆ. ಓಕೆನಾ? ಸೊ ಅದಕ್ಕಿಂತ ಹೆಚ್ಚಾಗಿ ಟ್ರೂ ಲವ್ ಅಂತ ಹೇಳಿದಾಗ ನನ್ನ ಲೈಫ್ಗಿಂತನೂ ನಿನ್ನ ಲೈಫಲ್ಲಿ ನೀನು ಚೆನ್ನಾಗಿರಬೇಕು ಅನ್ನೋಂಥದ್ದು ಬಯಸೋದಿದೆಯಲ್ಲ, ಅದು ಒಂದು ಟ್ರೂ ಲವ್ ಆಗಿರುತ್ತೆ. ನಿಮ್ಮ ಪರ್ಸನ್ ಇಲ್ಲಿ ಮಾಡ್ತಿರೋದು ಅವ್ರ ಲೈಫನ್ನ ಹಾಳಾಗಲಿ, ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಆ ಥರ ಇಲ್ಲಿ ಬರ್ತಿರೋದಲ್ಲ ಎನರ್ಜಿ. ಓಕೆ, ಸೊ ಅವ್ರ ಲೈಫ್ ಜೊತೆಗೆ ನಿಮ್ಮ ಲೈಫು ಚೆನ್ನಾಗಿರಬೇಕು ಅನ್ನೋ ಥರ ಅವರಿಲ್ಲಿ ಫೀಲ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಮೈ ಡ್ರೀಮ್ ಗರ್ಲ್, ನೀವು ಅವರ ಡ್ರೀಮ್ ಗರ್ಲ್ ಆಗಿದ್ರೆ ಅಲ್ಲಿ ಬಾಯ್ ಕೂಡ ತಗೊಳ್ಬೋದು, ಡ್ರೀಮ್ ಬಾಯ್ ಅಂತ ಹೇಳಿ ಕೂಡ ತಗೊಳ್ಬೋದು. ಐ ಮಿಸ್ ಯು ಸೋ ಮಚ್, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ 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 ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಸ್ ಯು ಸೋ ಮಚ್. ಓಕೆ, ನಿಮ್ಮ ಜೊತೆಗೆ ಮಾತಾಡ್ತಿದ್ದೆ ಅವ್ರಿಗೆ ಒಂಥರ ಜೀವ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗಿಲ್ಲಿ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅನ್ಬ್ಲಾಕ್ ಪ್ಲೀಸ್ ಅಂತ ಇಲ್ಲಿ ಕೇಳ್ತಾ ಇರೋದು, ನನ್ನ ನಂಬರ್ನ ಅನ್ಬ್ಲಾಕ್ ಮಾಡು ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದು. ಅಥವಾ ಇಲ್ಲಿ ಎನರ್ಜಿ ನಿಮ್ಮ ಬಗ್ಗೆ ಕನೆಕ್ಟ್ ಮಾಡಿದಾಗಲೂ ಅಷ್ಟೇ, ನೀವೆಲ್ಲೋ ಒಂದು ಕಡೆ ಅವ್ರ ಜೊತೆ ಮಾತಾಡದೆ ನಿಮಗೆ ಜೀವ ಹೋಗೋ ಥರ ಫೀಲ್ ಆಗ್ತಾ ಇರ್ಬೋದು. ಬಟ್ ಇಲ್ಲಿ ಎನರ್ಜಿ ನೋಡಿದಾಗ ನಿಮ್ಮ ನಂಬರ್ನವ್ರು ಏನು ಬ್ಲಾಕ್ ಮಾಡಿದರೆ ನೀವು ಇಲ್ಲಿ ಈ ಥರ ಫೀಲ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ನಂಬರ್ನ ನೀವು ಬ್ಲಾಕ್ ಮಾಡಿದರೆ ಅವ್ರು ಆ ಥರ ಫೀಲ್ ಮಾಡ್ತಿರುವಂತಹ ಎನರ್ಜಿ ಬರ್ತಿದೆ. ಈ ಕನೆಕ್ಷನ್ ಇಲ್ಲಿ ನೋಡಬಹುದು, ಸೋಲ್ಮೇಟ್ ಕನೆಕ್ಷನ್ ಇದೆ ಆ್ಯಂಡ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ಗಿಂತ ಟ್ವಿನ್ ಫ್ಲೇಮ್ ಕನೆಕ್ಷನ್ ತುಂಬಾ ಹಾರ್ಡ್ ಆಗಿರುತ್ತೆ ಆ್ಯಂಡ್ ಅದು ತುಂಬಾ ಪವರ್ಫುಲ್ ಆಗಿರುವಂತಹ ಜರ್ನಿ, ಬಟ್ ತುಂಬ ಹಾರ್ಡ್. ಅದರಲ್ಲಿ ಕೆಲವೊಂದಷ್ಟು ಟಫ್ ಆಗಿರುವಂತಹ ಟಾಸ್ಕ್ಗಳನ್ನೆಲ್ಲ ನೀವು ಫೇಸ್ ಮಾಡಬೇಕಾಗತ್ತೆ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ. ಓಕೆ, ಸದಾ ನಿನ್ನ ಕೈ ಹಿಡಿದು ನಡೆಯಲು ಬಯಸುವ ಇಂತಿನಿನ ಪ್ರೀತಿಯ ಒಂದು ಹಾರ್ಟ್. ಇಲ್ಲಿ ರೆಡ್ ಹಾರ್ಟ್ ಮಾತ್ರ ನಿಮ್ಮ ಪರ್ಸನ್ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ನಿನ್ನ ಕೈ ಹಿಡಿದು ಯಾವಾಗಲೂ ನಡಿಬೇಕು, ಅಥವಾ ನೀವು ಇಲ್ಲಿ ವಾಕ್ ಮಾಡಬೇಕಿದ್ರು ಅಷ್ಟೇ ಅವರ ಬೆರಳನ್ನು, ಈ ಒಂದು ಫಿಂಗರ್ ಇರ್ಬೋದು ಅಥವಾ ಲಾಸ್ಟ್ ಫಿಂಗರ್ನ ಹಿಂಗೆ ಇಟ್ಕೊಂಡು ನಡೆಯೋದು,
ಅಥವಾ ವಾಕ್ ಮಾಡಬೇಕಿದ್ರೆ ಜಸ್ಟ್ ಫಿಂಗರ್ ಮಾತ್ರ ಹೋಲ್ಡ್ ಮಾಡಿ ನಡೆಯುವಂಥದ್ದು, ಈ ಥರ ಮಾಡ್ತಾ ಇದ್ರಿ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಅವರಿಗೆಲ್ಲ ಒಂದು ಕಡೆ ಅದು ಮೆಮೊರಿ ರಿಕಾಲ್ ಆಗ್ತಾ ಇರುವಂಥದ್ದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೋ, ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೋ, ಅಥವಾ ನನ್ನನ್ನು ಅರ್ಥ ಮಾಡ್ಕೋ, ನನ್ನ ಪರಿಸ್ಥಿತಿ ಇವಾಗ ಸದ್ಯ ಮಟ್ಟಿಗೆ ಸರಿ ಇಲ್ಲ, ಅರ್ಥ ಮಾಡ್ಕೋ ಅನ್ನೋಂತಹ ಎನರ್ಜಿ ಅವರಿಂದ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. In the near future, remain positive. ಅದು ಪಾಸಿಟಿವ್ ಆಗಿರಿ. ಇಲ್ಲಿ ನೀವೆಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ಮ ಎನರ್ಜಿ ಲೋ ಆಗ್ತಾ ಇರ್ಬೋದು, ತುಂಬ ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು ನೀವು, ಅಥವಾ ಟೂ ಮಚ್ ಆಗಿ ಥಿಂಕಿಂಗ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ನ ಕೈ ಬಿಡೋ ಯೋಚನೆ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಿಟ್ಬಿಡೋಣ ಈ ರಿಲೇಷನ್ಶಿಪ್ ಇಲ್ಲಿಗೆ ಅಂತ ಹೇಳಿಬಿಟ್ಟು ಟೇಕ್ ಆ್ಯಕ್ಷನ್. ಬಿಟ್ಬಿಡೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದರೂ ಆ್ಯಕ್ಷನ್ ತಗೊಳ್ಳಿ. ಓಕೆ, ಸಕ್ಸಸ್ ನೋಡಿ, ವಾವ್, ಬಿಟ್ಬಿಡೋಣ ಅನ್ನೋಂಥ ಆಲೋಚನೆ ಫಸ್ಟ್ ಬರುತ್ತೆ. ಇದನ್ನು ಹೇಗಾದರೂ ಮಾಡಿ ಫೇಸ್ ಮಾಡೋಣ, ಇಟ್ಕೊಳ್ಳೋಣ, ತಗೊಳ್ಳೋಣ, ಮುಂದುವರ್ಸೋಣ, ಇದನ್ನು ಹೋರಾಡೋಣ ಅನ್ನೋದು ಯೋಚನೆ ಸೆಕೆಂಡ್ ಬರುತ್ತೆ ಅಲ್ವಾ. ಬಿಟ್ಬಿಡೋಣ ಅನ್ನೋದು ತುಂಬ ಸುಲಭ. ಬಟ್ ಏನಕ್ಕೆ ಬಿಡ್ತಾ ಇದ್ದೀರಾ, ಏನಕ್ಕೆ ಗಿವ್ ಅಪ್ ಮಾಡ್ತಾ ಇದ್ದೀರಾ, ಏನಕ್ಕೆ ಬಿಟ್ಬಿಡಬೇಕು ಅನ್ನೋಂಥ ಮನಸ್ಸು ಬರ್ತಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ, ಅದಕ್ಕೆ ಆ್ಯಕ್ಷನ್ ತೊಗೊಂಡ್ರೆ ಸರಿಯಾಗುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ, ತಗೊಳ್ಳಿ, ಟೇಕ್ ಆ್ಯಕ್ಷನ್ ಅಂತ ಇಲ್ಲಿ ಎನರ್ಜಿ ಬರ್ತಿದೆ. ವಾವ್, ಇಫ್ ಯು ಬಿಲೀವ್, ನೀವು ನಂಬಿಕೆ ಇಟ್ಕೊಂಡ್ರೆ ಮಾತ್ರ. ನಿಮ್ಮ ಮೇಲೆ ನೀವು ಮೊದಲು ನಂಬಿಕೆ ಇಡಿ, ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸಕ್ಸಸ್ ಸುಮ್ಮನೆ ಬರಲ್ಲ. ಸಕ್ಸಸ್ ಬರಬೇಕಂತ ಹೇಳಿದ್ರೆ ನೀವಲ್ಲಿ ಏನಾದರೂ ಒಂದು ಆ್ಯಕ್ಷನ್ ಮಾಡಬೇಕಾಗತ್ತೆ. ನೀವೇನಾದರೂ ಒಂದು ಕ್ರಿಯೆ ಮಾಡಿದಾಗ ಮಾತ್ರ, ಏನಾದರೂ ಎಫರ್ಟ್ ಹಾಕಿದಾಗ ಮಾತ್ರ ಸಕ್ಸಸ್ ಅಂತ ಬರೋದು. ಸುಮ್ಮನೆ ಕೂತ್ಕೊಂಡು ನನಗೆ ಸಕ್ಸಸ್ ಬರಲಿ, ಸುಮ್ಮನೆ ಕೂತ್ಕೊಂಡು ನನಗೆ ಎಲ್ಲದೂ ನನ್ನ ಕಾಲು ಬುಡಕ್ಕೆ ಬರಲಿ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಅಲ್ಲ. ಜಗತ್ತಿನ ನಿಯಮ ಏನಂತ ಹೇಳಿ, ನೀವು ಎಫರ್ಟ್ ಹಾಕಿದರೆ ಮಾತ್ರ, ನೀವು ಕೆಲಸ ಮಾಡಿದರೆ, ನೀನು ಕರ್ಮ ಮಾಡಿದರೆ ಮಾತ್ರ ನಿನಗೆ ಒಳ್ಳೆಯದೋ ಕೆಟ್ಟದೋ ಆಗೋದು. ನೀನು ಕರ್ಮನೇ ಮಾಡ್ದೇನೆ, ನೀನೇನೂ ಕೆಲಸ ಮಾಡ್ದೇನೆ ನನಗೆ ಅದಾಗಬೇಕು ಇದಾಗಬೇಕಂತ ಹೇಳಿದ್ರೆ ಯಾವುದೂ ಆಗಲ್ಲ. ನೀನೇನು ಕರ್ಮ ಮಾಡ್ತೀಯಾ ಅದ್ರ ಮೇಲೆ ನಿಮ್ಮ ಲೈಫ್ ನಡೀತಾ ಹೋಗುತ್ತೆ. ಓಕೆ, ಸೊ ಟೇಕ್ ಆ್ಯಕ್ಷನ್. ಏನಾದರೂ ಆ್ಯಕ್ಷನ್ ತಗೊಳ್ಳಿ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ. ಗಿವ್ ಅಪ್ ಮಾಡೋದು ಸುಲಭ, ಗಿವ್ ಅಪ್ ಮಾಡಿಬಿಡ್ತೀನಿ ಅಂತ ಹೇಳೋದು. ಗಿವ್ ಅಪ್ ಯಾಕೆ ಮಾಡ್ತಾ ಇದ್ದೀರಾ ಒಂದು 10 ಸಲ ಯೋಚನೆ ಮಾಡಿ. ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ಅದಕ್ಕೂ ಒಂದು 10 ಸಲ ಯೋಚನೆ ಮಾಡಿ, ಯಾವ್ದು ನಿಮಗೆ ಬೆಟರ್ ಅಂತ ಅನಿಸುತ್ತೆ ಅಂತ, ಅದ್ರ ಮೇಲೆ ಆ್ಯಕ್ಷನ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು ಆ್ಯಂಡ್ ತುಂಬಾ ಎನರ್ಜಿಯಾಗಿ ಕೂಡ ಇತ್ತು, ಪಾಸಿಟಿವ್ ಎನರ್ಜಿಯಾಗಿ ಕೂಡ ಇತ್ತು. ಆ್ಯಂಡ್ ಈ ಒಂದು ರೀಡಿಂಗ್ಗೆ ಪ್ರತಿಯೊಬ್ಬರು ಕೂಡ 111 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಆ್ಯಂಡ್ ನೆನಪಿರಲಿ, 111 ನಾನು ಆಲ್ರೆಡಿ ಹೇಳ್ದಂಗೆ ಒಂದು ರಿಯೂನಿಯನ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಆಗಿರುತ್ತೆ. ಸೊ ಎರಡು ಮಿಕ್ಸ್ ಆಗಿ ಆಯ್ತಲ್ಲಿ. ಸೊ ಓಕೆ, ಸೊ ಎಸ್, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಆಸೆ ಆದಷ್ಟು ಬೇಗ ನೆರವೇರಲಿ, ಪಾಸಿಟಿವ್ ಆಗಿರುವಂಥ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಜೊತೆ ಕನೆಕ್ಟ್ ಆದರೆ ನನ್ನ ಪ್ರಾರ್ಥನೆಯಲ್ಲೂ ಇರ್ತೀರಾ ಆ್ಯಂಡ್ ನನ್ನ ಹೀಲಿಂಗ್ ಎನರ್ಜಿಲೂ ಕೂಡ ಇರ್ತೀರಾ. ಆ್ಯಂಡ್ ನಿಮ್ಮ ಎಲ್ಲ ಜೀವನದ ಕಷ್ಟಗಳನ್ನೆಲ್ಲ ಕೂಡ ತೆಗೆದುಹಾಕೋದಕ್ಕೆ ಮೇ 23, 24ನೇ ತಾರೀಕು 7 ಚಕ್ರ ಧ್ಯಾನ ಮತ್ತು ಸಾಧನೆ ಕ್ಲಾಸ್ ಇದೆ. ನೆಕ್ಸ್ಟ್ ಅದರ ಆಡಿಯೋ ಕ್ಲಿಪ್ ಬರುತ್ತೆ, ಕೇಳಿಬಿಟ್ಟು ಆದಷ್ಟು ಬೇಗ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಮನಃಶಾಂತಿ ಇಲ್ವಾ? ನೆಗೆಟಿವ್ ಎನರ್ಜಿ, ಆತಂಕ, ಭಯ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳಿಂದ ಹೊರ ಬರಬೇಕು ಅಂತೇಳಿ ನಿಮಗೆ ಯಾವಾಗಾದರೂ ಅನಿಸಿದೆ ಅಂತ ಹೇಳಿದ್ರೆ ನಿಮಗೋಸ್ಕರ ವಿಶೇಷವಾಗಿ ನಾನು ತಂದಿದ್ದೀನಿ 2 ದಿನದ ಆನ್ಲೈನ್ 7 ಚಕ್ರ ಧ್ಯಾನ ಮತ್ತು ಸಾಧನೆ. ಈ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 7:05ರಿಂದ 8:30ರವರೆಗೆ ಈ ಒಂದು ಕ್ಲಾಸ್ ನಡೆಯುತ್ತೆ. ಈ ಕ್ಲಾಸಲ್ಲಿ ನೀವು ಏನೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 7 ಚಕ್ರಗಳ ಮಹತ್ವವನ್ನು ತಿಳ್ಕೊಳ್ತೀರಾ, ಚಕ್ರಗಳನ್ನು ಆಕ್ಟಿವೇಟ್ ಮಾಡುವಂತಹ ಸರಳ ವಿಧಾನವನ್ನು ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಅದರ ಜೊತೆಗೆ
ಧ್ಯಾನದ ಮೂಲಕ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುವಂತಹ ಸಾಧನೆಯನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಳ್ತೀರಾ. ಮನಃಶಾಂತಿ, ಆತ್ಮವಿಶ್ವಾಸ ಮತ್ತೆ ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಿಧಾನವನ್ನು ಕೂಡ ಇದರ ಜೊತೆಗೆ ಕಲಿತೀರಾ. ಈ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿಯನ್ನು ತರುತ್ತೆ. ಧ್ಯಾನ ಮಾಡೋದಕ್ಕೆ ಗೊತ್ತಿಲ್ಲ, ನಾನು ಧ್ಯಾನಕ್ಕೆ ಹೊಸೊಬ್ಬ ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಶ್ಚಿಂತೆಯಿಂದ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಆತ್ಮಶಕ್ತಿಯನ್ನ ಎಚ್ಚರಿಸಿಕೊಳ್ಳೋದಿಕ್ಕೆ ಈ ಒಂದು ಸುಂದರವಾದ ಅವಕಾಶವನ್ನ ಬಳಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಾಯಿನ್ ಆಗೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನ ಇವತ್ತೇನೆ ಬುಕ್ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ, ಹಾಗಾಗಿ ಯಾರಿಗೆ ಈ ಒಂದು ನಿಮ್ಮ ಸಮಸ್ಯೆಗಳಿಂದ ನಾನು ಹೊರಗೆ ಬರಲೇಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮಗೋಸ್ಕರ ಯೂನಿವರ್ಸ್ ಕಳಿಸಿರುವಂತಹ ಒಂದು ಕ್ಲಾಸ್ ಇದಾಗಿದೆ. ಓಕೆನಾ?